ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪಟೂರಿನ ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಥರ ಒಂದು ಯೂಟ್ಯೂಬ್ ವೀಡಿಯೋಸ್ನ, ಯಾವ ರೀತಿಯ ಒಂದು ನಿಮ್ಮ ಒಂದು ವೀಡಿಯೋಸ್ನ ಹೇಗೆ ವೈರಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈಗ ತುಂಬ ಕ್ರಿಯೇಟರ್ಸು ಅವರ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ವೈರಲ್ಲು ಕೂಡ ಮಾಡ್ತಾರೆ, ವೈರಲ್ಲು ಆಗುತ್ತೆ ಕೂಡ. ಯಾಕೆ ಅದೇ ಸ್ವಲ್ಪ ಜನ ಕ್ರಿಯೇಟರ್ಸು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೂ ಕೂಡ ಅವ್ರದ್ದು ಏನು ಮಾಡಿದ್ರು ಕೂಡ ವೀಡಿಯೋಸು ವೈರಲ್ ಆಗಲ್ಲ. ಯಾಕೆ? ಯಾವ ರೀತಿ ಹಾಕಬೇಕು, ಹೆಂಗೆ ಟ್ಯಾಗ್ಸ್ ಹಾಕಬೇಕು, ಯಾವ ರೀತಿ ಥಂಬ್ನೇಲ್ನ ಹಾಕಬೇಕು ಎಲ್ಲ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದೇ ಇದ್ರೆ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಇದೀನಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೀನಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಏನಪ್ಪ ಮಾಡಬೇಕು ಅಂದರೆ ಟೈಟಲ್ನ ಕೊಡಬೇಕಾಗುತ್ತೆ. ಇದಕ್ಕೆ ನಾನು 10% ಕೊಡ್ತೀನಿ. ಟೈಟಲ್ ಅಂತ ಹೇಳಿದ್ರೆ ನೀವು ಯಾವ್ದಾರ ಒಂದು ವೀಡಿಯೋಸ್ನ ಮಾಡಿರ್ತೀರ ಅಂದ್ಕೊಳ್ಳಿ, ಆ ಒಂದು ಟೈಟಲ್, ಈಗ ಯಾವ್ದಾರ ಒಂದು ಕಾನ್ಸೆಪ್ಟ್ ಬಗ್ಗೆ ವೀಡಿಯೋ ಮಾಡಿರ್ತೀರ ಅಂದ್ಕೊಳ್ಳಿ, ಆ ಒಂದು ಕಾನ್ಸೆಪ್ಟ್ ತಕ್ಕನಾಗಿ ನೀವು ನಿಮ್ಮ ಒಂದು ಟೈಟಲ್ನ ಹಾಕಬೇಕಾಗುತ್ತೆ. ಇದು 10%, ಇದು ಮುಗೀತು ಬಿಡಿ. ಈಗ ಇನ್ನು 10% ಏನಪ್ಪ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್. ಈ ಒಂದು ಡಿಸ್ಕ್ರಿಪ್ಷನ್ನ ನೀವು ಜಾಸ್ತಿ ಹಾಕಿ, ಯಾಕೆಂದರೆ ಇದರಿಂದ ನಿಮ್ಮ ಒಂದು ವಿಡಿಯೋ ರ್ಯಾಂಕ್, ಪುಷು, ರೆಕಮೆಂಡೇಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಹತ್ರ ಟೈಮ್ ಐತೆ ಅಂದರೆ ದಯವಿಟ್ಟು ಹಾಕಿ. ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಹಾಕಕ್ಕೆ ಹೋಗಬೇಡಿ. ನಿಮಗೆ ಟೈಮ್ ಇತ್ತು ಅಂದರೆ ಖಂಡಿತವಾಗ್ಲೂ ಹಾಕಿ, ಆವಾಗ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಇದು ಸೆಕೆಂಡ್ ಒಂದು 10%, ಟೋಟಲ್ 20% ಆಯಿತು. ಈಗ ನೆಕ್ಸ್ಟು ಮೇಯ್ನ್ ಇರೋದೇನಪ್ಪ ಅಂದರೆ ಟ್ಯಾಗ್ಸ್ನ ಹಾಕಬೇಕಾಗುತ್ತೆ. ನೀವು ಎಂಥದೇ ವೀಡಿಯೋ ಮಾಡಿರಿ, ಹೆಂಗಾರ ಮಾಡಿರಿ, ನಿಮ್ಮ ವಿಡಿಯೋ ವೈರಲ್ ಆಗುತ್ತಾ ಆಗಲ್ವಾ ಅಂತ ಕೇಳೋದಾರೆ ಟ್ಯಾಗ್ಸು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅದರ ಒಂದು ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ಯಾವ ಥರ ಅಂತ ಹಾಕಿರ್ತಾರೆ ಅಂದ್ಕೊಳ್ಳಿ. ಹೌ ಟು ಮೇಕ್ ಅರ್ನ್ ಮನಿ ಇನ್ ಯೂಟ್ಯೂಬ್, ಹೌ ಟು ಅರ್ನ್ ಮನಿ, ಮೇಕ್ ಮನಿ ಇನ್ ಕನ್ನಡ, ಹೌ ಟು ಅರ್ನ್ ಮನಿ ಇನ್ 2025. ಈ ಥರ ನೀವು ಟ್ಯಾಗ್ಸ್ನ ಹಾಕೋದು ಕಲೀರಿ. ಅದು ಬಿಟ್ಟು ಬೇರೆ ಥರ ಯಾವುದೋ ಅದ್ರ ವೀಡಿಯೋ ರಿಲೇಟೆಡ್ ಇರೋಲ್ಲ ಅಂಥ ಟ್ಯಾಗ್ಸ್ ಏನಾದ್ರು ನೀವೇನಾದರೂ ಹಾಕಕ್ಕೆ ಹೋದ್ರು ಅಂದ್ಕೊಳ್ಳಿ, ಆವಾಗ ನಿಮ್ಮ ಒಂದು ವೀಡಿಯೋ ವೈರಲ್ ಆಗೋ ಸಾಧ್ಯತೆ ಇರೋಲ್ಲ. ನೀವು ಮಾಡಿದ್ರೆ ಒಂದು ಟಾಪಿಕ್ಕು ನೀವು ಟ್ಯಾಗ್ಸ್ ಹಾಕೋದೇ ಒಂದು ಟಾಪಿಕ್ ಏನಾರು ಆದರೆ ನಿಮ್ಮ ಒಂದು ವೀಡಿಯೋ ಏನು ಮಾಡಿದ್ರೂ ಕೂಡ ವೈರಲ್ ಆಗಲ್ಲ. ಅದಕ್ಕೋಸ್ಕರ ನೀವು ಟ್ಯಾಗ್ಸ್ನ ಆ ಥರ ಹಾಕೋಕ್ಕೆ ಹೋಗಬೇಡಿ. ಟ್ಯಾಗ್ಸ್ಗೆ ಮತ್ತೆ 10% ಕೊಡ್ತೀನಿ, ಟೋಟಲ್ಲು 30% ಆಯಿತು. ಇವಾಗ ಮೇಯ್ನ್ ಮ್ಯಾಟ್ರಿಗೆ ಬರೋಣ. ಇದು ತುಂಬ ಇಂಪಾರ್ಟೆಂಟ್, ಇದು ವೈರಲ್ ಆಗೋಕ್ಕೆ. ಥಂಬ್ನೇಲ್. ಈ ಒಂದು ಥಂಬ್ನೇಲ್ಗೆ ನಾನು ರೋಲ್ ಎಷ್ಟು ಕೊಡ್ತೀನಿ ಅಂದರೆ 50% ಕೊಡ್ತೀನಿ. ನೀವೇ ಲೆಕ್ಕ ಹಾಕೊಳ್ಳಿ, 50% ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಥಂಬ್ನೇಲ್ಗೆ ಎಷ್ಟು ತಾಕತ್ತ ಇದೆ ಒಂದು ಥಂಬ್ನೇಲ್ಗೆ ಅಂತ ಹೇಳಿದ್ರೆ. ವೈರಲ್ ಆಗುತ್ತಾ ವಿಡಿಯೋ ವೈರಲ್ ಆಗಲ್ವ ಅನ್ನೋದಕ್ಕೆ ನಿಮ್ಮೊಂದು ಥಂಬ್ನೇಲೇ ಸಾಕ್ಷಿ. ಈಗ ಯಾವ ಥರ ಥಂಬ್ನೇಲ್ ಹಾಕಬೇಕು ಅಂತ ಹೇಳಿದ್ರೆ, ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೇ ತಡ ಸಬ್ಸ್ಕ್ರೈಬರ್ಸ್ ಆಗಿರಲಿ, ಬೇರೆ ನಾನ್ ಸಬ್ಸ್ಕ್ರೈಬ್ ಆಗಿರ್ಸಲಿ, ಇಂಪ್ರೆಷನ್ ಪಡ ಕಿತ್ಕೊಂಡು ಹೋಗ್ತಿರ್ಬೇಕು. ಇಂಪ್ರೆಷನ್ 1000 ಗಟ್ಟಲೆ ಆ ಥರ ಹಾಕಬೇಕಾಗುತ್ತೆ. ನೀವು ಆ ಥರ ಹಾಕಿದ್ರೆ ಅವಾಗ ಚೆನ್ನಾಗಿ ಓಡ್ಬಿಡುತ್ತೆ. ನಿಮ್ಮೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಳೆ ನೀವು ವೀಡಿಯೋನ ವೈರಲ್ ಆಗಬೇಕು ಅಂತ ನೀವು ಥಂಬ್ನೇಲ್ನ ಹಾಕಬೇಕಾಗುತ್ತೆ. ಇದಕ್ಕೆ ನೀವು ಆದಷ್ಟು ಥಂಬ್ನೇಲ್ ಮೇಲೆ ಫೋಕಸ್ ಮಾಡಿ. ಇದಕ್ಕೆ 50% ಆಯಿತು. ಇನ್ನು ನೆಕ್ಸ್ಟು ಇನ್ನೊಂದು 10% ಅಂತ ಹೇಳೋದಾದರೆ ಆಡಿಯನ್ಸ್ ರಿಟೆನ್ಷನ್ ಮಾಡಬೇಕಾಗುತ್ತೆ. ಈಗ ಯಾವುದೋ ಒಂದು ಎಕ್ಸಾಂಪಲ್, ಒಂದು ವಿಡಿಯೋ 5 ನಿಮಿಷ ವಿಡಿಯೋ ಇತ್ತು ಅಂದ್ಕೊಳ್ಳಿ, ಆ ಒಂದು ವಿಡಿಯೋ ಯಾರಾದರೂ ಒಬ್ಬರು 2.5 ನಿಮಿಷ ನೋಡಬೇಕಾಗುತ್ತೆ. ಆ 2.5 ನಿಮಿಷ ನೋಡಿದ್ರೆ 50% ನೋಡಬೇಕಾಗುತ್ತೆ. 50% ವಿಡಿಯೋ ನೋಡಿದ್ರೆ ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿ ಬರಬೇಕಾಗುತ್ತೆ. ನಿಮ್ಮ ಒಂದು ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿ ಬರಲಿಲ್ಲ, ಒಂದು 2%, 3% ಚೆನ್ನಾಗಿ ಆಡಿಯನ್ಸ್ ರಿಟೆನ್ಷನ್ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ಅಮೆಝಾನು ಅಲ್ಲ ಯೂಟ್ಯೂಬ್ನವರು ಏನು ಮಾಡಿದ್ರು ಕೂಡ ರೆಕಮೆಂಡೇಷನ್ನೇ ಮಾಡೋಕ್ಕೋಗಲ್ಲ, ಎಲ್ಲ ಬ್ರೋಸ್ ಫೀಚರು, ಇಂಪ್ರೆಷನ್ ಏನು ಕೂಡ ಹೋಗಲ್ಲ. ಅದಕ್ಕೋಸ್ಕರ ನೀವು ಥಂಬ್ನೇಲ್ನ ಚೆನ್ನಾಗಿ ಎಷ್ಟೇ ಮಾಡಿರ್ತೀರ ಅಂದ್ಕೊಳ್ಳಿ, ಥಂಬ್ನೇಲ್ ಎಷ್ಟೇ ಚೆನ್ನಾಗಿ ಮಾಡಿರಿ, ಅದ್ರ ಒಳಗಡೆ ವೀಡಿಯೋನ ಆದಷ್ಟು ಹುಕ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗು 1 ಮಿನಿಟ್ ಆಗಿರಲಿ, 2 ಮಿನಿಟ್ ಆಗಿರಲಿ, ಚೆನ್ನಾಗೇ ಮಾತಾಡಿರಿ. ಅವಾಗ ಒಂದು ಏನಾದರೂ ಮ್ಯಾನೇಜ್ ಮಾಡಿರಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಜನರಿಗೆ ಆದಷ್ಟು ಅರ್ಥ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ಥರ ಮಾಡೋದ್ರಿಂದ ನೀವು ನಿಮ್ಮೊಂದು ವೀಡಿಯೋನ ವೈರಲ್ ಮಾಡ್ಕೋಬೋದು. ಇದೆಲ್ಲ ಟೋಟಲ್ ಎಷ್ಟಾಯಿತು? ಟೈಟಲ್ 10%, ಡಿಸ್ಕ್ರಿಪ್ಷನ್ 10%, ಟ್ಯಾಗ್ಸ್ 10%, ಒಂದು ಟೋಟಲ್ 30%. ಅದಾದಮೇಲೆ ಥಂಬ್ನೇಲು ಒಟ್ಟು 80%. ಅದಾದಮೇಲೆ ನಾನೀಗ ಹೇಳಿದ್ನಲ್ಲ 90%. ಇನ್ನು 10-15 ಇನ್ನೂ ಜಾಸ್ತಿನೇ ಇರುತ್ತೆ. ಇನ್ನು 10% ಏನಾದರೂ ಒಂದು ಯೂಟ್ಯೂಬ್ನವರು ಅನಲೈಸ್ ಮಾಡ್ತಾರೆ. ವಿಡಿಯೋನ ಎಷ್ಟು ಜಾಸ್ತಿ ಜನ ಆಡಿಯನ್ಸ್ ರಿಟೆನ್ಷನ್ ಇವ್ರು ಚೆನ್ನಾಗಿ ನೋಡ್ತಿದ್ರೆ, ಈ ಒಂದು ವಿಡಿಯೋನ ಜಾಸ್ತಿ ಕ್ಲಿಕ್ ಥ್ರೋ ರೇಟ್ ಆಗ್ತಿದ್ರೆ, ಅವಾಗ ಇಂಪ್ರೆಷನ್ನ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಹೇಳೋದು ಮರ್ತೆ,
ತಮ್ನೇಲಲ್ಲಿ ಹೇಳ್ಬೇಕಾಗಿತ್ತು. ತಮ್ನೇಲ್ನ ನೀವೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ, ಎಲ್ಲ ಚೆನ್ನಾಗಿ ಮಾಡ್ತಿರ್ತಾರೆ ತಮ್ನೇಲು, ನಮಗೆ ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ ಅಂತ ಬೇರೆ ಅದಿ ಏನಾದರೂ ಈಗ ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ವೀಡಿಯೋಸ್ನ ಮಾಡ್ತೀನಿ, ಯೂಟ್ಯೂಬ್ ವೀಡಿಯೋಸ್ನ ಈಗ ಅಕಸ್ಮಾತ್ ಯೂಟ್ಯೂಬ್ ವೀಡಿಯೋಸ್ನ ಡೌನ್ಲೋಡ್ ಮಾಡುವುದು ಹೇಗೆ ಅಥವಾ ಅದು ಬೇಡ. ಅದು ಬಿಟ್ಟರೆ ಯಾವ ರೀತಿ ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದು ಅಂತ ತಮ್ನೇಲ್ ಹಾಕಿರ್ತೀರ, ಟೈಟಲ್ ಕೂಡ ಅದೇ ಹಾಕಿರ್ತೀರ. ಅಕಸ್ಮಾತ್ ವಿಡಿಯೋ ಒಳಗೆ ಯಾವುದೋ ಒಂದು ಟಾಪಿಕ್ನ, ಯಾವುದೋ ಒಂದು ನ್ಯೂಸ್ನ ತೊಗೊಂಡು ಏನಾದರೂ ಮಾಡ್ತಿದ್ರೆ ಅವಾಗ ಅದು ಕ್ಲಿಕ್ ಬೇಟ್ ಕಂಟೆಂಟ್ ಆಗುತ್ತೆ. ಈ ಒಂದು ಕ್ಲಿಕ್ ಬೇಟ್ ಕಂಟೆಂಟ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋ ಲಕ್ಷಗಟ್ಟಲೆ ವ್ಯೂಸ್ಗೂ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ. ಆದರೆ ಯಾವ ಥರ ಆಗಲಿ ನಿಮ್ಮ ಒಂದು ಚಾನಲ್ಲು ವಾರ್ನಿಂಗಲ್ಲೇ ಇರುತ್ತೆ, ಎಲ್ಲ ಸ್ಟ್ರೈಕಲ್ಲೇ ವಾರ್ನಿಂಗಲ್ಲೇ ಇರುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಬೇಡಿ. ಇದರಿಂದ ನಿಮ್ಮ ಒಂದು ಚಾನಲ್ ಯಾವಾಗ ಬೇಕಾದರೂ ಟರ್ಮಿನೇಟು ಮಾಡ್ಬೋದು. ಮತ್ತು ಮಾನಿಟೈಸೇಷನ್ನು ಡಿಸೇಬಲ್ ಕೂಡ ಆಗಿರುತ್ತೆ. ಮಾನಿಟೈಸೇಷನ್ ಅಪ್ಲೈ ಆದರೂ ಕೂಡ ಡಿಸೇಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಕ್ಲಿಕ್ ಬೇಟ್ ಕಂಟೆಂಟ್ನ ಮಾಡಬೇಡಿ. ಮತ್ತು ಇನ್ನೊಂದು ಏನಾದರೂ ಒಂದು ತಮ್ನೇಲ ಮಾಡಿದ್ರೆ ಅಂದ್ಕೊಳ್ಳಿ, ಆ ಒಂದು ತಮ್ನೇಲಲ್ಲೇ ಈಗ ಏನಾದರೂ ಒಂದು ಲ್ಯಾಪ್ಟಾಪ್ನ ತೊಗೊಂಡು ಅಂದ್ಕೊಳ್ಳಿ, ಒಂದು ಲ್ಯಾಪ್ಟಾಪ್ನ ತೊಗೊಂಡು ಹಿಂಗೆ ಸುಮ್ಮನೆ ಹಿಂಗೆ ಕೈಯಲ್ಲಿ ತೋರಿಸಿರೋ ಥರ ಲ್ಯಾಪ್ಟಾಪ್ನ ಇಟ್ಕೊಳ್ಳಿ. ಅದಾದಮೇಲೆ ನನ್ನ ಒಂದು ಲ್ಯಾಪ್ಟಾಪ್ ನಾನು ಹೊಸ ಬೈ ಮಾಡಿದೆ ಅಂತ ಏನೋ ಒಂದು ಟೈಟಲ್ ಹಾಕಿ. ಅದು ಬಿಟ್ಟು ನೀವು ಏನಪ್ಪ ಮಾಡ್ತೀರಾ ಅಂದ್ಕೊಂಡು ಡೆಲ್ಲು ಈ ಥರ ಒಂದು ಲ್ಯಾಪ್ಟಾಪು ಇಂಥ ಫ್ಯೂಚರ್ ಇದೆ, ಇಂಥ ವರ್ಷನ್ ಇದೆ, ಇಂಥ ಪ್ರೈಸ್ ಇದೆ, ಇನ್ನು ಏನೇನೋ ಹಾಕಿರ್ತೀರ. ಎಲ್ಲ ಒಂದೇದ್ರಾಗ ಮೆನ್ಷನ್ ಮಾಡಿದ್ರೆ ಅದಕ್ಕೆ CTR ಇಂಪ್ರೆಷನ್ ಕೆಟ್ಟೋಗ್ಬಿಡುತ್ತೆ. CTR ಅಂದರೆ ಯೂಟ್ಯೂಬ್ನಲ್ಲಿ ಆ್ಯಡ್ಸನ್ಸ್ಗೆ ಬೇರೆ ಇರುತ್ತೆ, ವೀಡಿಯೋಸ್ಗೆ ಬೇರೆ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. CTR ಏನಾದರೂ ನಿಮ್ಮ ಒಂದು ವೀಡಿಯೋದಲ್ಲಿ 10%ಗಿಂತ ಜಾಸ್ತಿ ಇತ್ತು ಅಂದ್ಕೊಂಡ್ರೆ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತೆ, ಪಕ್ಕ ಬರೆದಿಟ್ಕೊಬಿಡಿ. ವೈರಲ್ 1000 ಗಟ್ಟಲೆ ಎಷ್ಟೋ ಹೋಗ್ಬಿಡುತ್ತೆ, ನಿಮ್ಮದು ವೈರಲ್ ಆಗಿಬಿಡುತ್ತೆ. ಅವಾಗ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಕ್ಲಿಕ್ ಬೇಟ್ ಕಂಟೆಂಟ್ನ ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಸವಾಸನೆ ಬೇಡ. ನಿಮಗೇನು ನಿಮ್ಮೊಂದು ಚಾನಲ್ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಓನ್ ಕಂಟೆಂಟ್ನ ಉಪಯೋಗಿಸ್ಕೊಂಡು ಮಾಡಿ. ಜಾಸ್ತಿ ವೀಡಿಯೋ ಆಗಿತ್ತು ಅಂದ್ಕೊಳ್ಳಿ, ಏನಾಗಲ್ಲ, ಟಿಪ್ಸ್ನ ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ.